ನಮಸ್ಕಾರ ಕರ್ನಾಟಕ. ಮೊನ್ನೆ ಅಜಿತ್ ಪವಾರ್ ತೀರ್ಕೊಂಡ್ರು. ನೆನ್ನೆ ಒಬ್ಬ ಭ್ರಷ್ಟ ಪೊಲೀಸ್ ಸಿಕ್ಕಾಕೊಂಡ. ಒಳ್ಳೆ ಮೃಗದ ಥರ ಕಿರ್ಚಾಡ್ತಾ ಇದ್ದಾನೆ. ನೆನ್ನೆ ಒಬ್ಬ ಬಿಸ್ನೆಸ್ ಮೆನ್ ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಟೈಕೂನ್ ಅಂತಲೇ ಹೇಳ್ಬೋದು. ಓಕೆ, ಡಾಕ್ಟರ್ CJ ರಾವ್ ಅಂತ ಅವರು ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಗುಂಡಾರಿಸ್ಕೊಂಡು. ಅದು ಯಾವಾಗ ಅಂತಂತಂದರೆ IT ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿ ಜಪ್ತಿ ಮಾಡಬೇಕಾದ್ರೆ ಅವರ ರೂಮಲ್ಲೇ ಅವರ ಕ್ಯಾಬಿನಲ್ಲೇ ಗುಂಡಾರ್ಸ್ಕೊಂಡು ಸತ್ತಿದ್ದಾರೆ. ಅದಕ್ಕೆ ಕಂಪ್ಯಾರಿಸನ್ ಆಗಿ ನಾನು ಕೂಡ ಒಂದು ಪೋಸ್ಟ್ ಹಾಕಿದ್ದೆ. ಈ ಹಿಂದೆ ಕಾಫಿ ಡೇ ಸಿದ್ಧಾರ್ಥ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಒಂದು 7-8 ವರ್ಷ ಹಿಂದೆ ಅಂತ. ಇವರಿಬ್ಬರೂ ಸಹ DK ಶಿವಕುಮಾರ್ಗೆ ತುಂಬ ಬೇಕಾದವರು. ಆಮೇಲೆ DK ಶಿವಕುಮಾರ್ ಎಲ್ಲ ಇಂಥ ಕಾಸಿರೋರು ಮತ್ತು ಶ್ರೀಮಂತರ ಜೊತೆ ತುಂಬ ಒಳ್ಳೆ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಅದು ಅವ್ರ ಬಿಸ್ನೆಸ್ಸು, ನಾವೇನು ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ನಾನು ಹೇಳೋದೇನು ಅಂತಂದರೆ, ಅಕಸ್ಮಾತ್ ನನಗೆ ಬಂದಂಥ ಒಂದು ಮಾಹಿತಿ ಏನು ಅಂತಂದರೆ, ಸಿದ್ಧಾರ್ಥ ಕಾಫಿ ಡೇ ಸಿದ್ಧಾರ್ಥ ಸಾಯಕ್ಕೆ ಮುಂಚೆ DK ಶಿವಕುಮಾರ್ನ ಭೇಟಿ ಮಾಡಿದಂತೆ. ಸಾಮಾನ್ಯವಾಗಿ IT ರೇಟದಾಗ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಗಳು ಫ್ರೀಸ್ ಆಗಿಬಿಡುತ್ತೆ. ಸೊ ನಾವುಗಳು ಅಂಥ ಸಮಯದಲ್ಲಿ ಅವ್ರಿಗೊಂದಷ್ಟು ಹಣಗಿಣ ಸಪೋರ್ಟ್ ಸಿಕ್ಬಿಟ್ಟ ಅಂತಂದರೆ ಖಂಡಿತವಾಗಿ ಬದುಕಂತಾರೆ. ಇಲ್ಲ ಅಂತಂದರೆ ತುಂಬ ಐಷಾರಾಮಿ ಜೀವನದಲ್ಲಿ ಒಂದು ಸ್ಟೇಟಸಲ್ಲಿ ಜೀವನ ಮಾಡಿದವ್ರಿಗೆ ಸಡನ್ನಾಗಿ ಅಕೌಂಟೆಲ್ಲ ಫ್ರೀಸ್ ಆಗಿಬಿಡ್ತು, ಹಣ ಇಲ್ಲ ಅಂದಾಗ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಆತಂಕ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ಹಣ ಮತ್ತು ಒಂದು ಚೂರು ಮೆಂಟಲ್ ಸಪೋರ್ಟ್ ಬೇಕಾಗುತ್ತೆ. ಬಟ್ ಸಿದ್ಧಾರ್ಥನಿಗೂ ಆಗಿರ್ಬೋದು, ಸಿದ್ಧಾರ್ಥ DK ಶಿವಕುಮಾರ್ಗೆ ಭೇಟಿ ಮಾಡಿದಾಗ ಆಗಿರ್ಬೋದು, ಮೋಸ್ಟ್ಲಿ ಆ ಸಪೋರ್ಟ್ ಸಿಕ್ಕಿದ್ದರೆ ಖಂಡಿತವಾಗಿ ನೇತ್ರಾವತಿನಲ್ಲಿ ಹಣ ಆಗ್ತಾ ಇರಲಿಲ್ಲ ಸಿದ್ಧಾರ್ಥ. ಮತ್ತು ನೆನ್ನೆ ಡಾಕ್ಟರ್ CJ ರಾಯ್ ಅಂತ ಕೇಳ್ಪಟ್ಟೆ. ಅವರು ದೊಡ್ಡ ರಿಯಲ್ ಎಸ್ಟೇಟ್ ಟೈಕೂನು. ಇವರು ಕೂಡ ನೆನ್ನೆ ಗುಂಡಾಡ್ಸ್ಕೊಂಡು ಆತ್ಮಹತ್ಯೆ ಮಾಡಿದ್ದಾರೆ. ಖಂಡಿತವಾಗಿ ಇವ್ರಿಗೂ ಕೂಡ ನೆನ್ನೆ ಯಾವುದು ಸಪೋರ್ಟ್ ಸಿಕ್ಕಿದ್ದರೆ ಖಂಡಿತವಾಗಿ ಅಯ್ಯಪ್ಪ ಸಾಯ್ತಾ ಇರಲಿಲ್ಲ. ಕಾನ್ಫಿಡೆಂಟ್ ಗ್ರೂಪಿನ ವ್ಯಕ್ತಿ ಕಾನ್ಫಿಡೆನ್ಸೇ ಇಲ್ದಿರ ಸತ್ತೋಗಿದ್ದಾರೆ ಅಂತಂದರೆ, ಇವರು ಮಾತಾಡಿದ ಮಾತುಗಳಾಗಿರ್ಬೋದು, ಕೇಳಿದಂಥ ವಿಡಿಯೋಗಳಾಗಿರ್ಬೋದು, ಇವರ ಉತ್ತುಂಗದವನ್ನು ನೋಡಿದಂತಾಗಿರ್ಬೋದು, ಇವ್ರ ಕಾರ್ಗಳಾಗಿರ್ಬೋದು, ಐಷಾರಾಮಿ ಜೀವನ ಆಗಿರ್ಬೋದು, ಏನಕ್ಕೆ ಅಂತ ಅಷ್ಟು ದೊಡ್ಡ ಅಧಿಕಾರ, ಸಾವಿರಾರು ಕೋಟಿ ಆಸ್ತಿ ಕಂಡಂಥ ಅಜಿತ್ ಪವಾರೇ ಬೂದಿ ಆಗೋದ. ನೆನ್ನೆ CJ ರಾವ್ ಗುಂಡಿಗೆ ಬಲಿಯಾದ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸಾಮಾನ್ಯ ಜನ ಒಬ್ಬ ರೈತ ಸತ್ತಾಗ ಇವ್ರು ಯಾವುದು ಕೂಡ ಸುದ್ದಿ ಆಗಲ್ಲ. ಆಮೇಲೆ ಇವ್ರು ಯಾರೂ ಕೂಡ ಸಾಮಾನ್ಯ ಜನಕ್ಕೆ ಎಟುಕದವರು ಅಲ್ಲ. ನೆನ್ನೆ ಅಜಿತ್ ಪವಾರ್ ಆಗಿರ್ಬೋದು, ಎಲ್ಲ VIP ಲೆವೆಲಲ್ಲಿ ಇದ್ದಂಥವ್ರು. ನೆನ್ನೆ CJ ರಾವ್ ಆಗಿರ್ಬೋದು, ಎಲ್ಲ DK ಶಿವಕುಮಾರ್ ಇಂಥ ಲೆವೆಲಲ್ಲಿ ಇಂಥದ್ದವರು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇಂಥ ವ್ಯಕ್ತಿಗಳು ಸತ್ತಾಗ ಎಲ್ಲೋ ಒಂದು ಕಡೆ ದುಃಖ ಆಗುತ್ತೆ. ಬಟ್ ಸಾಮಾನ್ಯ ಜನರು ಸತ್ತಾಗೂ ಕೂಡ ಇದು ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಒಂದಂತೂ ನಿಜ, ಓಕೆ, ಇಷ್ಟೇ ಸಾವಿರಾರು ಕೋಟಿ ಇರ್ಬೋದು, ಏನೇ ಅಧಿಕಾರ ಇರ್ಬೋದು, ಕರ್ನಾಟಕದ ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟ ರಾಜಕಾರಣಿಗಳ, ನಿಮ್ಮಗಳಿಗೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಅಜಿತ್ ಪವಾರು ಬೂದಿ ಆಗ್ಬಿಟ್ಟ, ಇವನು ಯಾರು CJ ರಾಯ್ ಗುಂಡಿಗೆ ಬಲಿಯಾದ. ಈ ಜೀವನಕ್ಕೋಸ್ಕರ ಸಾವಿರಾರು ಕೋಟಿ ಲೂಟಿ ಮಾಡ್ತಿರಲ್ಲ, ನಿಮ್ಮ ಸಾವು, ನಿಮ್ಮ ಕೊನೆ ಹೆಂಗೆ ಬರ್ದಿದೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಈ ರೀತಿ ಅನ್ಯಾಯವಾಗಿ ಸತ್ತರೆ ಜನ ನಿಮ್ಮನ್ನು ಅಯ್ಯೋ ಪಾಪ ಅಂತಾರೆ, ಜೊತೆಯಲ್ಲಿ ಚೀತು ಅಂತಾರೆ. ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ವಂಶಕ್ಕೆ, ನಿಮ್ಮಗಳಿಗೆ ಎಂಥ ಶಾಪ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕ ಇಬ್ಬರು ಬಿಸ್ನೆಸ್ ಮೆನ್ಗಳನ್ನ ಕಳ್ಕೊಂತು. ಕಾಂಗ್ರೆಸ್ ನಿನ್ನೆಯಿಂದ ಟ್ರೆಂಡಿಂಗ್ ಮಾಡ್ತಾ ಇದೆ ಟ್ಯಾಕ್ಸ್ ಟೆರರಿಸಮ್ ಅಂತ. ಅಲ್ಲ, ಇದೇ ಕಾಂಗ್ರೆಸ್ನ ನಾನು ಕೇಳೋದೇನು ಅಂತಂದರೆ, ಓಕೆ, ಅವರು ಇನ್ಕಮ್ ಟ್ಯಾಕ್ಸ್ ಅವ್ರು ಬಿಟ್ಟು ಇವರು ಆತ್ಮಹತ್ಯೆ ಮಾಡೋಕ್ಕೆ ಕಾರಣಕರ್ತರು. ನಿಮ್ಮ ಕಾಂಗ್ರೆಸ್ ಅವ್ರಿಗೆ 2023ರಲ್ಲಿ BJPಯವ್ರನ್ನ ಅಲಿಗೇಷನ್ ಮಾಡ್ಕೊಂಡು ಬಂದು ಅಧಿಕಾರ ತಗೊಂಡ್ರಲ್ಲ. ಈಗ ನೀವುಗಳು KRS ಪಕ್ಷದ ಮೇಲೆ FIRಗಳು ಮಾಡಿ ಅಂತ ನೀವು ಮಾಡ್ತಾ ಇರೋದು ಅಧಿಕಾರದ ದುರುಪಯೋಗ ಅಲ್ವಾ? ಧರ್ಮಸ್ಥಳದ ವಿಚಾರ ನಾನು ಕೇಳಿದಾಗ ನನ್ನ ಮೇಲೆ 6 FIR ಮಾಡಿ ನಮ್ಮ ಮನೆಗೆ ಅವನು ಯಾವನೋ ಬೇವರ್ಸಿನ ನುಗ್ಗಿಸಿದ್ರೆ, ಅವನು ಯಾವನೋ ಪೊಲೀಸನ್ನ ನೀವು ಮಾಡ್ತಾ ಇರೋದು ಅತ್ಯಾಚಾರ ಅಲ್ವಾ? ನೀವುಗಳು ಕಾಂಗ್ರೆಸ್ ಅವ್ರು ಮಾಡ್ತದ್ದು ಏನೂ ಅಲ್ಲ. ಅವನು ಬಂದು ಕುತಿಯಾಗಿ ಇಸ್ಕವ್ರೆ, ನೆನ್ನೆ ಅವ್ನು ಗುಂಡೊಡ್ಕೊಂಡು ಸತ್ತೋಗವನೆ. ಅದು ಮಾತ್ರ ಟ್ಯಾಕ್ಸರಿಸಮ್. ನಿಮ್ಗಳಿಗೆ ಅಧಿಕಾರ ಕೊಟ್ಟು ಪ್ರತಿದಿನ ಪೊಲೀಸರು ಈ ಥರ ಬೀದಿಗೆ ಬರ್ತಾ ಇದ್ದಾರಲ್ಲ. ಇವತ್ತೊಬ್ಬ ಬೇವರ್ಸಿ ಬೀದಿಗೆ ಬಂದಿದ್ದಾನೆ, ಚೇತನ್ ಅಂತ. ಸ್ವಂತ ಪರಮೇಶ್ವರ್ ಅವರ ಸ್ವಾಶ್ಯತದಲ್ಲಿರೋ ಅಂತ ಒಬ್ಬ ಗ್ರಾಮಾಂತರ PSI 40,000 ರೂಪಾಯಿಗೆ ಗಾಂಜಾ ಸುಳ್ಳು ಕೇಸ್ ಹಾಕಿ ತಗೊಳಾಕಣವನೆ. ನಾವು ಕೇಳೋದೇನು ಅಂತಂದರೆ, ಈ ರೀತಿ ಸುಳ್ಳು ಕೇಸುಗಳನ್ನ ತಗೊಂಡೋಗಿ ಕೋರ್ಟಲ್ಲಿ ಇಟ್ಟಾಗ ಮ್ಯಾಜಿಸ್ಟ್ರೇಟ್ಗಳು, ಆಮೇಲೆ ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದ ಒಂದು ವಿಡಿಯೋ ಬಂದಿದೆ, ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಉತ್ತರ ಪ್ರದೇಶದ IPS ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಮೇಲೆ, ಜಡ್ಜ್ಗಳ ಮೇಲೆ ಒತ್ತಡವನ್ನು ಹಾಕ್ತಾರಂತೆ, ಇದೇ ಥರ ಆರ್ಡ್ರ್ ಮಾಡಬೇಕು ಅಂತ. ನಮಗೆ ಆಶ್ಚರ್ಯ ಆಗ್ಬಿಡ್ತು. ಜಡ್ಜ್ಗಳ ಮೇಲೆ, ಮ್ಯಾಜಿಸ್ಟ್ರೇಟ್ಗಳ ಮೇಲೆ IPS ಅಧಿಕಾರಿಗಳು, ಪೊಲೀಸರು, ಈ ಭ್ರಷ್ಟ ಪೊಲೀಸರು ಒತ್ತಡವನ್ನು ಹಾಕ್ತಾರಂತೆ, ಇದೇ ರೀತಿ ಆರ್ಡ್ರ್ ಮಾಡಬೇಕು ಅಂತ. ಇದನ್ನು ಸ್ವತಃ ಹೈಕೋರ್ಟೇ ಅದನ್ನು ಉಚ್ಚಾರ ಮಾಡಿದೆ. ಈ ರೀತಿ ಒತ್ತಡಗಳನ್ನು ಹಾಕ್ತಾರೆ. ಈ ಥರ ಒತ್ತಡಗಳ ಮೇಲೆ, ಈ ಥರ ಪೊಲೀಸರ ಒತ್ತಡಗಳಿಗೆ ಜಡ್ಜ್ಗಳು ಮತ್ತು ಮ್ಯಾಜಿಸ್ಟ್ರೇಟ್ಗಳು ಮಣಿಬಾರ್ದು ಅಂತ
ಹೈಕೋರ್ಟೇ ಇದನ್ನು ಪ್ರಸ್ತಾಪ ಮಾಡಿದೆ. ಇದನ್ನು ನಾನು ಮಾಧ್ಯಮದಲ್ಲಿ ಬಂದಂಥದ್ದನ್ನು ನಾನು ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅಲ್ರಿ, ಈ ಥರ ಕರ್ನಾಟಕದಲ್ಲಿ ಏನಾದರೂ ಅಥವಾ ಬೆಂಗಳೂರಲ್ಲಿ ಏನಾದರೂ ಮ್ಯಾಜಿಸ್ಟ್ರೇಟ್ಗಳಿಗೆ ಇವ್ರುಗಳು ಒತ್ತಡ ಆಗ್ತಾ ಇದ್ದಾರೆ, ಆ ರೀತಿ ಪ್ರಸಂಗ ಇದೆ. ಯಾಕಂದರೆ ಸುಳ್ಳು ಕೇಸ್ಗಳನ್ನ ತೊಗೊಂಡೋಗಿ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಇಟ್ಟು ಈ ರೀತಿ ಒತ್ತಡದಿಂದ ಏನಾದರೂ ಇದನ್ನು ಕಮಿಷನಿಂಗ್ ಮಾಡ್ತಾ ಇದ್ದಾರಾ? ಇದು ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡಬೇಕು ಅಂತ ಹೇಳ್ತಾ ಮಾನ್ಯ ಹೈಕೋರ್ಟ್ ಇದ್ರ ಬಗ್ಗೆ ದಯಮಾಡಿ ಇಂಟರ್ವ್ಯೂನ್ ಆಗಬೇಕು. ಈ ರೀತಿ ಸುಳ್ಳು ಕೇಸುಗಳನ್ನು, ಸುಳ್ಳು FIRಗಳನ್ನ ಪ್ರತಿದಿನ ಪೊಲೀಸರು ನೂರಾರು ಕೇಸುಗಳನ್ನ ಈ ಪೊಲೀಸರು ಹಣ ಮಾಡೋಕ್ಕೋಸ್ಕರ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಇಡ್ತಾರೆ. ಅದನ್ನ ಒತ್ತಡಕ್ಕೋ ಅಥವಾ ಗೊತ್ತಿಲ್ಲದಿರೋ ಏನಕ್ಕೋ ಒಂದು ಸ್ಕ್ರೂಟಿನಿ ಸಿಸ್ಟಮ್ ಅಂತ ಹೈಕೋರ್ಟ್ ಅವರು ಮಾಡಬೇಕು. ಇಲ್ಲ ಅಂತಂದ್ರೆ ಸಾಮಾನ್ಯ ಜನ ಆಲ್ರೆಡಿ 5 ಕೋಟಿ ಕೇಸು ಭಾರತದಲ್ಲಿ ಪೆಂಡಿಂಗ್ ಇದೆ, 370 ವರ್ಷ ಬೇಕಂತ ಇದನ್ನ ಡಿಸ್ಪೋಸ್ ಮಾಡಕ್ಕೆ. ಈ ರೀತಿ ಹಣ ಮಾಡೋಕ್ಕೋಸ್ಕರ ಸುಳ್ಳು ಗಾಂಜಾ ಕೇಸು, ಸುಳ್ಳು ಕೇಸುಗಳನ್ನ ಹಾಕಿ ದುಡ್ಡು ಮಾಡ್ತಾ ಇರೋಂಥ ಇಂಥ ಭ್ರಷ್ಟ ಪೊಲೀಸರು ತಗೊಂಡು ಇಡುವಂಥ FIRಗಳನ್ನ ಮಾನ್ಯ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ಗಳು, ಹೈಕೋರ್ಟ್ಗಳು ಒಂದು ಗೈಡ್ಲೈನ್ಸ್ ಅಂತ ಮಾಡಿ ಸಾರ್ವಜನಿಕರ ಜೊತೆಲಿ ನಿಂತ್ಕೊಬೇಕು, ನ್ಯಾಯದ ಪರವಾಗಿ ನಿಂತ್ಕೊಬೇಕು, ಸತ್ಯದ ಪರವಾಗಿ ನಿಂತ್ಕೊಬೇಕು ಅಂತ ಈ ಮೂಲಕ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್. DK ಶಿವಕುಮಾರ್ ಮನ್ಸ್ ಮಾಡಿದ್ರೆ ಕಾಫಿ ಡೇ ಸಿದ್ಧಾರ್ಥನೂ ಬದುಕಿಸ್ಬೋದಾಗಿತ್ತು, ಇನ್ನೇನೆ ತದಸತ್ತಂತ CJ ರಾಯ್ನೂ ಬದುಕಿಸ್ಬೇಕಾಗಿತ್ತು. ರಾಜಕಾರಣಿಗಳು ಇಷ್ಟೇ ಚೆನ್ನಾಗಿದ್ದಾಗ ಉಪಯೋಗಿಸ್ಕೊಂತಾರೆ. ಅದು DK ಶಿವಕುಮಾರ್ ಒಬ್ಬರೇ ಅಂತಲ್ಲ, ಯಾರೇ ಆಗಿರ್ಬೋದು. ಈಗ ಈಗೇನೋ ಉನ್ನತ ಮಟ್ಟದ ತನಿಖೆ ಅದು ಇದು ಅಂತ ಕೇಳ್ಪಟ್ಟೆ, ಎಂಥದಿಲ್ಲ. ಏನೋ ಕೇಂದ್ರ BJP ಸರ್ಕಾರ ED IT ಬಿಟ್ಟು ಮಾಡಿದ್ರೆ ಇವ್ರುಗಳು ಪೊಲೀಸವ್ರನ್ನ ಬಳಸಿ ರಾಜ್ಯ ಸರ್ಕಾರ ಸುಳ್ಳು ಕೇಸುಗಳನ್ನ ಹಾಕ್ತಾರೆ. ಲೂಟಿ ಮಾಡೋಕ್ಕೆ ಪೊಲೀಸವ್ರನ್ನ ಬಿಟ್ಟಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಇವರು ಕೂಡ, ಕಾಂಗ್ರೆಸ್ ಅವರು ಕೂಡ ಹಿಂಸೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪೊಲೀಸವ್ರನ್ನ ಬಳಸಿ ಹಿಂಸೆ ಕೊಟ್ಟರೆ ಕೇಂದ್ರ ಸರ್ಕಾರ IT ED ಬಳಸ್ತಾ ಇದೆ. ಇಬ್ಬರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ. 2028ಕ್ಕೆ 3 ಪಕ್ಷಗಳನ್ನ ಓಡಿಸಿ ಒಂದು ಸಾರ್ವಜನಿಕರ, ಸಾಮಾನ್ಯ ಜನರ ಒಂದು ಏನೋ ಅಧಿಕಾರವನ್ನ ಕರ್ನಾಟಕದಲ್ಲಿ ತರಬೇಕು ಅಂತ ಈ ಮೂಲಕ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.